ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿ ಪೂರ್ವಕವಾಗಿ ಸ್ವಾಗತಿಸಿ, ಆಷಾಢ ಏಕಾದಶಿಯ ಶುಭ ದಿನವಾಗಿರುವಂತಹ ಇಂದು ಸರ್ವ ಭಕ್ತ ಬಾಂಧವರಿಗೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀ ಪಾಂಡುರಂಗ ರಕುಮಾಯಿ ಹಾಗೂ ಸರ್ವ ಸಂತ ಮಹನೀಯರು ಅನುಗ್ರಹಿಸಲೆಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಹಾಬಾಪ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ಸುಕ್ಷೇತ್ರ ಪಂಡರಾಪುರ ಹಾಗೂ ನಮ್ಮ ದೇಶದಾದ್ಯಂತ ಹಾಗೂ ವಿದೇಶಗಳಲ್ಲೂ ಕೂಡ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ದೈನಂದಿನ ಜೀವನದಲ್ಲಿ ಆಚರಣೆಗೆ ತಂದುಕೊಂಡು ಪಂಡರಿ ವಾರ್ಕರಿ ಸಂಪ್ರದಾಯದ ದೀಕ್ಷೆಯನ್ನು ಸ್ವೀಕರಿಸಿ ಸರ್ವ ಭಜನಾ ಮಂಡಳಿಯವರು, ಭಕ್ತ ಬಾಂಧವರು, ಸರ್ವ ಜನಾಂಗದ ಸರ್ವ ಧರ್ಮೀಯರು ಏಕಾಗ್ರತೆಯಿಂದ ಪಾಂಡುರಂಗ ರಕುಮಾಯಿ ದೇವರ ಆರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರತಿ ವರ್ಷದಂತೆ ಆಷಾಢ ಶುದ್ಧ ಏಕಾದಶಿಯ ಶುಭ ದಿನದಂದು ಉಪವಾಸ ನಿರತರಾಗಿ ಭಕ್ತ ಬಾಂಧವರೆಲ್ಲರೂ ತಮ್ಮ ಪ್ರಾಂತ್ಯದಲ್ಲಿ ಇರುವಂತಹ ವಿಶ್ವಮಯ ದೇವಸ್ಥಾನವಾಗಿರುವಂತಹ ಕೃಷ್ಣ ರುಕ್ಮಿಣಿ ದೇವಸ್ಥಾನ, ಪಾಂಡುರಂಗ ರಕುಮಾಯಿ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ, ಹೀಗೆ ವಿಶ್ವಮಯ ದೇವಸ್ಥಾನಗಳಲ್ಲಿ ಹಾಗೂ ಧಾರ್ಮಿಕ ಕೇಂದ್ರದ ಸ್ಥಳಗಳಲ್ಲಿ ಶ್ರದ್ಧೆಯಿಂದ ಏಕಾದಶಿ ವ್ರತದ ನಿಮಿತ್ತವಾಗಿ ಸರ್ವ ಭಕ್ತ ಬಾಂಧವರು ಒಂದುಗೂಡಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯದ ಕಾಕಡಾರತಿ, ಹರಿಪಾಠ್, ದಿಂಡಿ ಮಹೋತ್ಸವ, ಜ್ಞಾನೇಶ್ವರಿ ಪಾರಾಯಣ, ವಿಷ್ಣು ಸಹಸ್ರನಾಮ, ಹೀಗೆ ವಿವಿಧ ಪ್ರಕಾರಗಳಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ಧಾರ್ಮಿಕ ಆಚರಣೆಗಳನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿರುವಂಥದ್ದು ಇಂದಿನ ಆಷಾಢ ಏಕಾದಶಿಯ ಶುಭ ದಿನದಂದು ಕಾಣಬಂದಿರುವಂತಹ ಸಂಗತಿಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಆಚರಣೆಗೆ ತಂದುಕೊಂಡಿರುವಂತಹ ಗ್ರಾಮಗಳು, ನಗರಗಳು ಸೇರಿದಂತೆ ಸರ್ವ ಭಕ್ತ ಬಾಂಧವರು ಅವರವರ ಊರಿನ ದೇವಸ್ಥಾನಗಳಲ್ಲಿ ಶ್ರದ್ಧೆಯಿಂದ ಪಾಲ್ಗೊಂಡು ಭಜನಾ ಮಂಡಳಿಯವರ ಸಹಕಾರ ಹಾಗೂ ಆಯಾ ಸಮಾಜ ಬಾಂಧವರ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಏಕಾದಶಿ ಪರ್ವಕಾಲದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಏಕಾದಶಿ ಪರ್ವಕಾಲವನ್ನು ಪಂಡರಿ ವಾರ್ಕರಿ ಸಂಪ್ರದಾಯದ ಆಚರಣೆಗಳೊಂದಿಗೆ ಆಚರಿಸುತ್ತಿರುವಂಥದ್ದು ಇಂದಿನ ಮಗದೊಂದು ವಿಶೇಷವಾಗಿದೆ. ನಮ್ಮ ಭಾರತ ದೇಶದ ಘನವೆತ್ತ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಆಷಾಢ ಏಕಾದಶಿಯ ನಿಮಿತ್ತವಾಗಿ ದೇಶದ ಸಮಸ್ತ ವಾಸಿಗಳಿಗೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪಾಂಡುರಂಗ ರಕುಮಾಯಿ ಅನುಗ್ರಹಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸಿ ಶುಭಾನುಗ್ರಹವನ್ನು ಕೋರಿದ್ದಾರೆ. ಹಾಗೆಯೇ ನಮ್ಮ ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ ಹಾಗೂ ವಿದೇಶಗಳಲ್ಲೂ ಕೂಡ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಮುನ್ನಡೆಸಿಕೊಂಡು ಸಾಗುತ್ತಿರುವಂತಹ ಸರ್ವ ಭಕ್ತ ಬಾಂಧವರು ಏಕಾಗ್ರತೆಯಿಂದ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಶ್ರದ್ಧಾಭಕ್ತಿಯಿಂದ ಏಕಾದಶಿ ವ್ರತವನ್ನು ಆಚರಿಸಿರುವಂಥದ್ದು ವಿಶೇಷದಾಯಕವಾಗಿರುವಂತಹ ಸಂಗತಿಯಾಗಿದೆ. ಸುಕ್ಷೇತ್ರ ಪಂಡರಾಪುರಕ್ಕೆ ಆಳಂದಿ, ದೇವು ಮತ್ತಿತರೆ ಪ್ರದೇಶಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಪಾದಯಾತ್ರೆ ಬಂದಿರುವಂತಹ ಸರ್ವ ಭಕ್ತ ಬಾಂಧವರೆಲ್ಲರೂ ಒಂದಾಗಿ ಸುಕ್ಷೇತ್ರ ಪಂಡರಾಪುರದ ಚಂದ್ರಭಾಗ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ನಗರ ಪ್ರದಕ್ಷಿಣೆಯನ್ನು ಮಾಡುವ ಮೂಲಕ ಕಳಸ ದರ್ಶನ ಹಾಗೂ ಶ್ರೀ ಕ್ಷೇತ್ರದ ದರ್ಶನವನ್ನು ಪಡೆಯುವ ಮೂಲಕ ತಮ್ಮ ಜನ್ಮವನ್ನು ಸಾರ್ಥಕತೆ ಪಡಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿ ಇಂದು ಸುಕ್ಷೇತ್ರ ಪಂಡರಾಪುರದಲ್ಲಿ ಭಾಗವಹಿಸಿರುವಂತಹ ಸರ್ವ ಭಕ್ತ ಬಾಂಧವರು ಶ್ರೀ ಪಾಂಡುರಂಗ ರಕುಮಾಯಿ ದೇವರ ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರದ್ಧೆಯಿಂದ ಭಕ್ತಿಯ ಸೇವೆಯನ್ನು ಸಮರ್ಪಣೆ ಮಾಡುವ ಮೂಲಕ ಕೃತಾರ್ಥತೆಯ ಭಾವನೆಯೊಂದಿಗೆ ಸರ್ವ ಭಕ್ತ ಬಾಂಧವರು ದೇವರ ದರ್ಶನ ಹಾಗೂ ಸಂತರ ದರ್ಶನವನ್ನು ಪಡೆಯುವ ಜೊತೆಗೆ ತಮ್ಮೆಲ್ಲ ಬಂಧು ಮಿತ್ರರನ್ನು ಪರಸ್ಪರ ಆಲಿಂಗನದೊಂದಿಗೆ ಭೇಟಿಯಾಗಿ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳುವ ಮೂಲಕ ಸಂತಸದಿಂದ ಸುಕ್ಷೇತ್ರದಲ್ಲಿರುವಂಥದ್ದು ಇಂದಿನ ಆಷಾಢ ಏಕಾದಶಿ ಪರ್ವಕಾಲದ ವಿಶೇಷವಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ, ಹಾಗೆಯೇ ಈ ಸಂದೇಶವನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ. ಜೈ ಜೈ ರಾಮಕೃಷ್ಣ ಹರಿ.